ನಮಗೆ ಜೀವಕರವಾದ ನೀರನ್ನು ಕೊಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಪವಿತ್ರಾತ್ಮನ ವಾಗ್ದಾನ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ಸತ್ಯವೇದದ ವಚನ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ. ಯೋಹಾನ 4:10. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನೀನು ಹೇಳಿದವನ್ ಮತ್ತೊಂದು ಸತಿ ಓದ್ತಾ ಇದ್ದೀನಿ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಈ ವಾಕ್ಯಗಳನ್ನ ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಪರಲೋಕದ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ದೇವರ ಆತ್ಮನು ತಾನೇ ನಮಗೆ ಈ ವಾಕ್ಯಗಳನ್ನ ಸ್ಪಷ್ಟವಾಗಿ ಬೋಧಿಸಿ ವಾಕ್ಯದ ಆಳಕ್ಕೆ ನಮ್ಮನ್ನು ನಡೆಸಲಿ. ನಾವೀ ದಿನ ಓದಿದ್ದ ಈ ವಾಕ್ಯದ ಭಾಗ ಯೋಹಾನ ಸುವಾರ್ತೆಯ 4ನೇ ಅಧ್ಯಾಯದ ಒಂದು ಪ್ರಸಂಗ. ಇಲ್ಲಿ ಯೇಸು ಕ್ರಿಸ್ತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ಪ್ರಯಾಣಿಸ್ತಿದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಆ ಕಾಲದಲ್ಲಿ ದಕ್ಷಿಣ ಸೀಮೆಯಿಂದ ಆತನು ಉತ್ತರ ಸೀಮೆಗೆ, ದಕ್ಷಿಣ ಯೂದಾಯ ದಕ್ಷಿಣದ ಭಾಗ, ಗಲಿಲಾಯ ಉತ್ತರದ ಭಾಗ, ಅದರ ನಡುವೆ ಯೂದಾಯ ಮತ್ತು ಗಲಿಲಾಯಕ್ಕೆ ನಡುವೆ ಸಮಾರ್ಯ ಬರ್ತದೆ. ಈಗ ಈತನು ಯೂದಾಯದಿಂದ ಗಲಿಲಾಯಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಏರಿ ಹೋಗುತ್ತಿರುವಾಗ ಮಧ್ಯದಲ್ಲಿ ಆತನು ಸಮಾರ್ಯವನ್ನು ದಾಟಿ ಹೋಗಬೇಕು. ಹೀಗೆ ಆತನು ದಾಟಿ ಹೋಗುವಾಗ ಸಮಾರ್ಯ ಸೀಮೆಯಲ್ಲಿ ಸುಖರೆಂಬ ಊರಿಗೆ ಆತನು ತಲುಪ್ತಾನೆ. ಆ ಊರಿಗೆ ಬಂದಾಗ ಒಂದು ವೇಳೆ ಅದು ಊಟದ ಸಮಯ, ಒಂದು ವೇಳೆ ಮಧ್ಯಾಹ್ನ ಊಟದ ಸಮಯ ಇರಲಿಕ್ಕೆ ಸಾಧ್ಯ. ಆಗ ಶಿಷ್ಯರು ಯೇಸುವನ್ನು ಒಂದು ಜಾಗದಲ್ಲಿ ಇರುವಂತೆ ಮಾಡಿ ಅವರು ಊಟ ತರಲಿಕ್ಕೆ ಅವರು ಊರಿನೊಳಗೆ ಹೋಗಿರ್ತಾರೆ. ಯೇಸು ಇದ್ದಂಥ ಸ್ಥಳ ಅದೊಂದು ಬಾವಿಗೆ ಸಮೀಪದ ಸ್ಥಳ. ಆ ಬಾವಿ ಯಾಕೋಬನು ತೋರಿಸಿದ ಬಾವಿ ಅನ್ನುವಂಥ ಉಲ್ಲೇಖವನ್ನು ಈ ಭಾಗದಲ್ಲಿ ತೋರಿಸಲಾಗಿದೆ. ಯಾಕೋಬನು ತೆಗೆಸಿದ ಬಾವಿ. ಆದಿಕಾಂಡದಲ್ಲಿ 3 ಮೂಲಪಿತೃಗಳು, ಅಬ್ರಹಾಮ, ಇಸಾಕ, ಯಾಕೋಬ. ಅಬ್ರಹಾಮನ ಕಾಲದಲ್ಲಿ ಬಾವಿ ತೆಗೆಸಿದ್ದನ್ನು ನಾವು ಓದ್ತೇವೆ. ಇಸಾಕನ ಕಾಲದಲ್ಲಿ ಬಾವಿ ತೆಗೆಸಿದ್ದನ್ನು ಓದ್ತೇವೆ. ಆದರೆ 3ನೇ ಮೂಲಪಿತೃ ಯಾಕೋಬ, ಇವನು ಬಾವಿ ತೆಗೆಸಿದ ಘಟನೆ ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಆದರೆ ಯಾಕೋಬನ ಬಾವಿ ತೆಗೆಸಿದ ಸಂಗತಿಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸುವಾರ್ತೆಯ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ದೇವರಿಗೆ ಸ್ತೋತ್ರ. ಇಲ್ಲಿ ಆ ಬಾವಿಯ ಸಮೀಪದಲ್ಲಿ ಯೇಸು ಕುಳಿತಿರುವಾಗ ಅಲ್ಲಿ ನೀರಿಗೆಂಬುದಾಗಿ ಸಮಾರ್ಯದ ಒಬ್ಬ ಸ್ತ್ರೀ ಬರ್ತಾಳೆ. ಯಹೂದ್ಯರು ಮತ್ತು ಸಮಾರ್ಯರೆಂಬುದಾಗಿ ಹೇಳುವಾಗ ಇಲ್ಲಿ ಸಾಂಪ್ರದಾಯಿಕವಾಗಿ ಅವರೊಳಗೆ ಏರುಪೇರು ಅಥವಾ ತಾರತಮ್ಯ ಇದೆ. ಏನು, ಯಹೂದ್ಯರು ತಮ್ಮನ್ನು ಮೇಲ್ಪಂಕ್ತಿಯ ಜನರನ್ನಾಗಿಯೂ ಸಮಾರ್ಯರನ್ನ ಕೆಳವರ್ಗದವರನ್ನಾಗಿಯೂ ನೋಡುವಂಥ ಸಂದರ್ಭ ಅಲ್ಲಿ ಇದೆ. ಹಾಗಾಗಿ ಯಹೂದ್ಯರಿಗೂ ಸಮಾರ್ಯರಿಗೂ ಹೆಚ್ಚು ಕಡಿಮೆ ಹೊಕ್ಕು ಬಳಕೆ ಇಲ್ಲ. ಅದರಲ್ಲೂ ಯಹೂದ್ಯ ಪುರುಷರು ಸಮಾರ್ಯ ಸ್ತ್ರೀಯರ ಬಳಿಗೆ ಮಾತನಾಡುವಂಥದ್ದು, ಅವರೊಂದಿಗೆ ವ್ಯವಹರಿಸುವಂಥ ಯಾವ ಒಂದು ಪ್ರಯತ್ನಗಳು ಇಲ್ಲ. ಇಂತಹ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಅಲ್ಲಿ ನೀರಿಗೆ ಬಂದಾಗ ಯೇಸು ಆಕೆ ಹತ್ರ ಮಾತನಾಡ್ತಾನೆ. ಯಾವ ವಿಧದಲ್ಲಿ? ಆತನು ನೇರವಾಗಿ 7-8 ವಚನಕ್ಕೆ ನಾವು ನೋಡುವಾಗ ಯೇಸು ಆಕೆಯನ್ನು, ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು. ಯೇಸು ಆಕೆಯನ್ನು ಕೇಳ್ತಾನೆ, ನೀರು ಕುಡಲಿಕ್ಕೆ ಕೊಡು. ಯೇಸು ನೀರನ್ನು ಕೇಳಿದಾಗ ಈ ಒಂದು ಬೇಡಿಕೆ ಆ ಸ್ತ್ರೀಗೆ ಆಶ್ಚರ್ಯವಾಗ್ತದೆ. ಅಲ್ಲಿ ಓದ್ತೇವೆ, ಯಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದಿನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ? ಸಮಾಜದಲ್ಲಿದ್ದಂಥ ಒಂದು ಅಂತರವನ್ನು ಈ ಮಾತಿನಲ್ಲಿ ತಿಳಿಸ್ತಾಳೆ. ನೀನು ಯಹೂದ್ಯದ ಪುರುಷನಾಗಿದ್ದು ನಾನು ಸಮಾರ್ಯದ ಸ್ತ್ರೀಳಾಗಿರುವಲ್ಲಿ ನೀನು ನನ್ನ ಬಳಿ ನೀರನ್ನು ಕೇಳುವುದು ಹೇಗೆ? ಇದೊಂದು ಅಸಾಧ್ಯದ ವಿಷಯ. ಆದರೆ ಯೇಸು ಮಾತನ್ನು ಮುಂದುವರಿಸಿ ಈಗ 10ನೇ ವಚನದಲ್ಲಿ
ಆತನು ಅದ್ಭುತವಾಗಿ ಮಾತನಾಡ್ತಾನೆ. ಈ 10ನೇ ವಚನದಲ್ಲಿ ಈ ಅಧ್ಯಾಯವನ್ನು ಓದುವಾಗ ಅಥವಾ ಈ ಪ್ರಸಂಗವನ್ನು ಓದುವಾಗ 10ನೇ ವಚನದಲ್ಲಿ ನಾವು ನಿಂತು ಅದನ್ನು ಪದೇ ಪದೇ ಓದಿ ಯೇಸುವಿನ ಹೃದಯ ಅಥವಾ ದೇವರ ಹೃದಯ ಏನೆಂಬುದಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ. ಇಲ್ಲಿ 10ನೇ ವಚನದಲ್ಲಿ ಹೀಗಿದೆ, ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂಬುದಾಗಿ, ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ದೇವರ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು, ವರವೇನೆಂಬುದು ಯಾರೆಂಬುದು. ಹಾಗಾದರೆ ಈ ವರ ಏನು? ನಿನ್ನ ಬಳಿ ಮಾತನಾಡ್ತಿರುವಂಥ ನಾನು ಯಾರು, ವ್ಯಕ್ತಿ ಯಾರು, ವರ ಏನು, ವ್ಯಕ್ತಿ ಯಾರು ಎಂಬುದು ನಿನಗೆ ಗೊತ್ತಿದ್ದರೆ, ಆ ವರದ ಕುರಿತಾಗಿಯೂ ಆ ವ್ಯಕ್ತಿ ಕುರಿತಾಗಿ ನಿನಗೆ ಗೊತ್ತಿದ್ದರೆ, ಹಾಗಾದ್ರೆ ನೀನು ಬೇರೆ ರೀತಿ ನಡ್ಕೊಳ್ತಿದ್ದಿ. ಹೇಗೆ ನಡ್ಕೊಳ್ತಿದ್ದಿ? ನೀನೇ ನನ್ನನ್ನು ಬೇಡಿಕೊಳ್ತಿದ್ದಿ, ಆಗ ನಾನು ನಿನಗೆ ನೀರು ಕೊಡ್ತಾ ಇದ್ದೆ. ಈಗೆಲ್ಲೋ ವಿಚಿತ್ರ. ಮೊದಲು ಬೇಡಿದವನು ಯಾರು? ಏಸು. ಏನನ್ನ ಬೇಡಿಕೊಂಡ? ನೀರು. ಹಾಗಾದರೆ ಆತನು ನೀರನ್ನು ಕೇಳಿದವನು ಯಾರೆಂಬುದನ್ನ ಅದನ್ನು ಕೇಳಿಸಿಕೊಂಡ ವ್ಯಕ್ತಿ ಗ್ರಹಿಸಿದರೆ, ಈಗ ಇವನು ನೀರು ಕೊಡುವುದರಿಗೆ ಬದಲಾಗಿ ಅಥವಾ ಅದಕ್ಕೆ ಪ್ರತಿಕ್ರಿಯಿಸುವ ಬದಲಾಗಿ ಇವನ ಪ್ರತಿಕ್ರಿಯೆ ಈ ವಿಧದಲ್ಲಿರ್ತದೆ. ಇವನು ಬೇಡಿದಕ್ಕೆ ಪ್ರತಿಯಾಗಿ ಇವನು ಬೇಡ್ತಾನೆ, ಇವನು ನೀರು ಬಯಸಿದಕ್ಕೆ ಪ್ರತಿಯಾಗಿ ಇವನು ನೀರು ಬಯಸ್ತಾನೆ. ವಿಚಿತ್ರವಾದ ಒಂದು ವಿಷಯವಾಯಿತು. ಈಗ ಯೇಸು ಕ್ರಿಸ್ತನು ಅದನ್ನು ಕಲಿಸ್ತಿದ್ದಾನೆ. ಒಂದು ವೇಳೆ ಆ ಸಮಾರ್ಯ ಸ್ತ್ರೀಯ ಭಾಗದಲ್ಲಿ ನಾನೇ ನಿಂತರೆ ಅಥವಾ ಆ ಸಮಾರ್ಯ ಸ್ತ್ರೀಯ ಭಾಗದಲ್ಲಿ ನೀನೇ ನಿಂತರೆ ನಿನ್ನ ಬಳಿ ಯೇಸು ಕುಡಿಲಿಕ್ಕೆ ನೀರು ಕೊಡು ಎಂಬುದಾಗಿ ಕೇಳ್ತಾನೆ. ಆಗ ಏನಾದರೂ ತಾರತಮ್ಯದ ಒಂದು ಗ್ರಹಿಕೆಯಿಂದ ಏನಾದರೂ ಮಾತು ಬಿದ್ದರೆ, ಈಗ ಯೇಸು ನಮಗೆ 10ನೇ ವಚನದಲ್ಲಿ ತಿಳಿ ಹೇಳ್ತಾನೆ, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂಬುದು, ಕೇಳಿದವನು ಯಾರೆಂಬುದು ನಿನಗೆ ಗೊತ್ತಿದ್ರೆ, ಇದು ನಾನು ಬೇಡಿದಂತೆ ನನ್ನ ಬಳಿಯೇ ನೀನು ಬೇಡ್ತಾ ಇದ್ದಿ. ನಾನೇನು ಕೇಳಿಕೊಂಡೋ ಅದಕ್ಕೆ ನೀನು ಬೇಡಿಕೆ ಇಡ್ತಾ ಇದ್ದಿ. ಹಾಗಾದ್ರೆ ನೀನು ನನಗೆ ಕೊಟ್ಟಿರೋದು ನೀರಷ್ಟೇ, ಆದರೆ ನಾನು ನಿನಗೆ ಕೊಟ್ಟಿರೋದು ಪರಲೋಕದ ಜೀವಕರ ನೀರು. ನೀನು ಈ ಬಾವಿಯಿಂದ ಕೊಡ್ತೀಯ, ಆದರೆ ನಾನೇ ಅದನ್ನು ಕೊಡ್ತೇನೆ. ಅದ್ಭುತವಾದ ಸಂಗತಿ. ಮತ್ತೆ ಓದಿಕೊಳ್ಳೋಣ 10ನೇ ವಚನ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದ. ಯೋಹಾನ ಸುವಾರ್ತೆಯ ಇನ್ನೊಂದು ಸೊಗಸಾದ ವಿಷಯ ಎಂಬುದಾಗಿ ಕೇಳಿದರೆ, ಹೆಚ್ಚು ಕಡಿಮೆ ಪ್ರತಿ ಅಧ್ಯಾಯದಲ್ಲೂ ಆತನು ಜೀವದ ಕುರಿತಾಗಿ ಪ್ರಸ್ತಾಪಿಸ್ತಾನೆ. ಜೀವ ನಿತ್ಯ ಜೀವ, ಜೀವ ನಿತ್ಯ ಜೀವ. ಅದು ಕಾರಣ ದೇವರು ಜೀವಕ್ಕೆ ಸಂಬಂಧಪಟ್ಟವನು. ದೇವರು ನಮಗೆ ಆ ಜೀವವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿಟ್ಟಿದ್ದಾನೆ. ಹಾಗಾಗಿ ದೇವರಿಂದ ನಮಗೆ ದೊರಕುವಂಥದ್ದೆಲ್ಲವೂ ಜೀವವೇ. ಅದು ವಾಕ್ಯವೋ ಅದು ಜೀವ, ಅದು ರೊಟ್ಟಿಯೋ ಅದು ಜೀವ, ಆತನ ನುಡಿಗಳೋ ಅದು ಜೀವ, ಆತನು ಕೊಡುವ ನೀರೋ ಅದು ಜೀವ, ಅದು ಪವಿತ್ರ ಆತ್ಮ. ದೇವರಿಗೆ ಸ್ತೋತ್ರ. ಹಾಗಾದರೆ 4:10 ಬಳಿಗೆ ಬಂದರೆ ಏಸು ಬೇಡ್ತಿದ್ದಾನೋ ಅಥವಾ ನಾವು ಬೇಡಬೇಕು? ಏಸುವಿಗೆ ನೀರು ಬೇಕು ಅಥವಾ ಏಸು ಕೊಡುವ ನೀರು ನನಗೆ ಬೇಕು? ಇದನ್ನು ಆಲೋಚಿಸಿ ನಾವು ತಕ್ಕ ವಿಧದಲ್ಲಿ ನಡೆಯುವುದಕ್ಕೆ ಆತನು ಈ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ಹಾಗಾದರೆ ನಮ್ಗೆ ಅರ್ಥವಾಗಲಿ, ಯೇಸುವಿನ ಯೇಸು ನೀರು ಬೇಕೆಂಬುದಾಗಿ ಕೇಳುವಾಗ ಅದು ದಾಹ. ಹಾಗಾದರೆ ದಾಹ ಏನೆಂಬುದಾಗಿ ಪ್ರಶ್ನಿಸಿದರೆ, ಯೇಸುವಿನ ದಾಹವೇನೆಂಬುದಾಗಿ ಪ್ರಶ್ನಿಸಿದರೆ ಅದರ ಉತ್ತರ, ನಾನು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದೇ ಯೇಸುವಿನ ದಾಹ. ಇದುವೇ ಯೇಸುವಿನ ದಾಹ. ಹಾಗಾದರೆ ನಾನು ಪವಿತ್ರಾತ್ಮನ ಹೊಂದಿಕೊಳ್ಳಬೇಕೆಂಬುದಾಗಿ ನನ್ನ ಅರಿವಿಗೆ ಬಂದರೆ, ಈಗ ನನ್ನೊಳಗೆ ಯೇಸು ದಾಹವನ್ನು ಹುಟ್ಟಿಸಿದ್ದಾನೆ. ಹಾಗಾದರೆ ನಾನು ಪವಿತ್ರಾತ್ಮನ ನಾನು ಹೊಂದಿಕೊಳ್ಳಬೇಕಂತ ದಾಹವನ್ನು ನಾನು ಕಂಡುಕೊಂಡರೆ, ಅದನ್ನು ಕಂಡುಕೊಳ್ಳಬೇಕೆಂಬುದೇ ಯೇಸುವಿನ ದಾಹ. ಈಗ ಯೇಸು ಸಿದ್ಧನಾಗ್ತಾನೆ. ಈಗ ನೀರು ಆತನಿಗಲ್ಲ, ನನ್ನಿಂದ ಆತನಿಗಲ್ಲ, ಬದಲಾಗಿ ಆತನಿಂದ ನಮಗೆ ಪರಲೋಕದಿಂದ ದೇವರು ಕೊಡುವ ದಾನ, ಪವಿತ್ರಾತ್ಮ ದಾನ, ಜೀವಕರ ನೀರು. ಹಾಗಾದರೆ ಈ ಹಂತಕ್ಕೆ ಆತನ ಬಳಿ ನಾವು ಬಂದು ಆತನನ್ನು ಅಂಗಲಾಚಬೇಕೆಂಬುದಕ್ಕಾಗಿ ಆತನು ಈ ರೀತಿ ಇಲ್ಲಿ ನಡ್ಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರೇರೆ, ಯೇಸು ಕ್ರಿಸ್ತನನ್ನು ತಿಳ್ಕೊಂಡು ಅಲ್ಲಿಯೇ ನಿಲ್ಲುವಂಥದ್ದಲ್ಲ. ಅಲ್ಲಿಂದ ಮುಂದೆ ದೇವರ ಮಹಿಮೆಯನ್ನು, ದೇವರ ನಿತ್ಯ ಜೀವವನ್ನು, ದೇವರ ಸಾಮರ್ಥ್ಯವನ್ನು, ದೇವರ ಗುಣಾತಿಶಯಗಳನ್ನ ನಾವು ಪಡ್ಕೊಳ್ಳುವುದಕ್ಕಾಗಿ ದೇವರು ನಮ್ಮೊಳಗೆ ಯೇಸು ಕ್ರಿಸ್ತನ ನಿಮಿತ್ತ, ಯೇಸು ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮನನ್ನು ಕೊಡಬೇಕಂತಿದ್ದಾನಲ್ಲ, ಅದಕ್ಕಾಗಿ ನಾನು ದಾಹಗೊಳ್ಳಬೇಕೆಂದೇ ತಂದೆಯಾದ ದೇವರು ಬಯಸಿದ್ದಾನೆ. ನನ್ನ ಬಳಿಗೆ ಯೇಸು ಬಂದರೆ ಆತನಿಗೆ ನನ್ನ ವಿಷಯದಲ್ಲಿ ದಾಹ, ನಾನು ಪವಿತ್ರಾತ್ಮನಿಗೆ ದಾಹಗೊಂಡು ಆತನು ಕೊಡುವ ನೀರನ್ನು, ಪವಿತ್ರಾತ್ಮನ ನಾನು ಹೊಂದಿಕೊಳ್ಳಬೇಕು. ಪ್ರೇರೆ, ಈ ನಡವಳಿಕೆ ಅವಶ್ಯ.
ಈ ನಡಾವಳಿಕೆಯನ್ನು ಕಲಿಸುವಂಥ ಸತ್ಯವೇದದ ಅದ್ಭುತವಾದ ಒಂದು ವೇಳೆ ಏಕೈಕ ವಚನ ಯೋಹಾನ 4:10. ನಾವು ಈ ವಾಕ್ಯದ ಬಳಿ ನಿಂತು ಅದರ ಪರಿಪೂರ್ಣತೆಯನ್ನು ಸಾಧಿಸುವವರೆಗೂ ಈ ವಾಕ್ಯವನ್ನು ಎಡೆಬಿಡದೆ ಹಿಡಿದುಕೊಳ್ಳೋಣ. ಇಲ್ಲಿಂದ ಮುಂದೆ ಸಾಧಿಸಲಿಕ್ಕೆ ಬಹಳಷ್ಟು ಸಂಗತಿಗಳಿದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಮಹಾಕೃಪೆಯೋ ತಂದೆಯೇ, ಈ ಅದ್ಭುತವಾದ ವಚನಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನೀನು ದಾಹಗೊಂಡದ್ದು ಯಾಕೆ, ನೀನು ನೀರು ಕೊಡು ಎಂಬುದಾಗಿ ಕೇಳುವಾಗ ಅದು ಏನೆಂಬುದನ್ನು ದೇವರೇ ನಾವು ಗ್ರಹಿಸಬೇಕಾಗಿದೆ ಅಲ್ಲ ಸ್ವಾಮಿ. ಆ ಸಮಾರ್ಯದ ಸ್ತ್ರೀ ಗ್ರಹಿಸದೇ ಇದ್ದುದನ್ನು ಕರ್ತನೆ ನಮಗೆ ತೋರಿಸುವಾಗ ನಾವೂ ಸಹ ಅಂಥವರೇ, ನಾನೂ ಸಹ ಅಂಥವನೆಂಬುದಾಗಿ ಒಪ್ಪಿಕೊಳ್ತೇನಪ್ಪ. ಕರ್ತನೆ ಕರ್ತನೆ ಯೋಹಾನ 4:10 ನಮ್ಮ ಗ್ರಹಿಕೆಯನ್ನು ಸರಿಪಡಿಸ್ತೀಯಲ್ಲ ದೇವರೇ. ನಿನ್ನ ದಾಹ ನಾವು ಪವಿತ್ರಾತ್ಮನಿಗಾಗಿ ನಾವು ಪ್ರತಿಯೊಬ್ಬರು ಪವಿತ್ರಾತ್ಮನಿಗಾಗಿ ದಾಹಗೊಳ್ಳಬೇಕೆಂಬುದೇ ನಿನ್ನ ದಾಹವಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನೀನು ಕುಡಿಲಿಕ್ಕೆ ಬಯಸುವ ನೀರು ಕರ್ತನೆ ಅದು ಪವಿತ್ರಾತ್ಮನಾಗಿರುವಲ್ಲಿ ದೇವರೇ, ನೀನು ಕೊಡುವ ಪವಿತ್ರಾತ್ಮನನ್ನು ನಾವು ಹೊಂದಿಕೊಳ್ಳಬೇಕೆಂಬುದೇ, ಆ ಪವಿತ್ರಾತ್ಮನನ್ನು ಇಲ್ಲಿ ಜೀವದ ನೀರನ್ನಾಗಿ ನೀನು ತೋರಿಸುವುದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿ ಆರಾಧಿಸ್ತೇವೆ ದೇವರೇ. ನಾವು ಯೋಹಾನ 4:10 ಭಾಗದಲ್ಲಿ ಹಾಗೆಯೇ ನಿಂತು ಇದರ ಪರಿಪೂರ್ಣತೆಯನ್ನು ನಾವು ಸಾಧಿಸುವವರೆಗೂ ದೇವರ ಪವಿತ್ರಾತ್ಮನೇ, ಕರ್ತನಾದ ಯೇಸುವೇ, ದಯಮಾಡಿ ನಮ್ಮನ್ನು ಈ ಭಾಗದಲ್ಲಿ ನಿನ್ನ ಮುನ್ನಡೆಸು. ಇದರ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಇದಕ್ಕಾಗಿ ಹೀಗೆ ವಿಧೇಯರಾಗುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸಪ್ಪ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.